ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಪಟ್ಟಣದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಬೆಳಗ್ಗೆ 8:30ರಿಂದ ಮತದಾನ ಪ್ರಾರಂಭವಾಯಿತು. ತಾಲೂಕಿನಲ್ಲಿ ಒಟ್ಟು 574 ಮತದಾರ ಶಿಕ್ಷಕರನ್ನು ಹೊಂದಿದ್ದು ಬೆಳಕಿನಿಂದಲೂ ಬಿರುಸಿನಲ್ಲಿ ಮತದಾನ ನಡೆಯಿತು. ಯಾವುದೇ ಸ್ಥಳೀಯ ಯಾವುದೇ ಚುನಾವಣೆಗೂ ಕಮ್ಮಿ ಇಲ್ಲ ಎಂಬಂತೆ ಅಭ್ಯರ್ಥಿಗಳು ಮತಗಟ್ಟೆಯ ಮುಂಭಾಗದಲ್ಲಿ ತಮ್ಮದೇ ಆದ ಕೇಂದ್ರಗಳನ್ನು ತೆರೆದುಕೊಂಡು ಮತದಾರರ ಮನವೊಲಿಸಲು ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದರು. ಈ ಚುನಾವಣೆಯಲ್ಲಿ 7 ಪುರುಷರ ಸ್ಥಾನಕ್ಕೆ 18 ಜನ ಸ್ಪರ್ಧಿಸಿದರೆ ಮಹಿಳಾ ವಿಭಾಗದಲ್ಲಿ 4 ಸ್ಥಾನಕ್ಕೆ 10 ಶಿಕ್ಷಕಿಯರು ಸ್ಪರ್ಧಿಸಿದ್ದು, ಇವರುಗಳಲ್ಲಿ ಯಾರನ್ನು ಮತದಾರರು ಆಯ್ಕೆ ಮಾಡುತ್ತಾರೆಂಬುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಲವಾರು ತಾಲೂಕುಗಳಲ್ಲಿ ಸಂಘ ವಿರೋಧಿ ಚಟುವಟಿಕೆ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ಸಂಘದ ಸದಸ್ಯತ್ವದಿಂದ ಕೈಬಿಟ್ಟು ಚುನಾವಣೆ ನಡೆಸುತ್ತಿದೆ ಎಂಬ ಕಾರಣಕ್ಕೆ ನ್ಯಾಯಾಲಯದ ಮೊರೆ ಹೋಗಿ ಏಪ್ರಿಲ್ 19ರಲ್ಲಿ ನಡೆಯಬೇಕಿದ್ದ ಚುನಾವಣೆಯನ್ನು ಮುಂದೂಡಲಾಗಿತ್ತು. ನಂತರ ಪ್ರಕರಣವನ್ನು ಪರಿಶೀಲಿಸಿ ಮೇ 1ರಂದು ಚುನಾವಣೆಗೆ ಆದೇಶಿಸಿದ ಮೇರೆಗೆ ಇಂದು ಯಥಾಸ್ಥಿತಿಯಂತೆ ಚುನಾವಣೆ ನಡೆಸಲಾಗುತ್ತಿದೆ. ಯಾವುದೇ ರೀತಿಯಂತ ನಿರ್ದೇಶನ ಬಂದಿರೋದಿಲ್ಲ, ಜೊತೆಗೆ ಕೋರ್ಟ್ ಆದೇಶ ಪ್ರತಿಯೊಂದು ನಮಗೆ ಲಭ್ಯ ಇಲ್ಲ. ಹಾಗಾಗಿ ಏನು ಮಾಹಿತಿ ಬಂದಿದೆ ಅದರ ಪ್ರಕಾರ ಚುನಾವಣೆ ನಡೆಸ್ತಾ ಇದ್ದೀವಿ. ಈಗ ನಿಮ್ಮ ಒಂದು ಇದು ಹೇಗಿದೆ? ಈಗ ಆದೇಶ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಆದೇಶ ಬಂದಿಲ್ಲ ನಿಮ್ಗೆ, ಹಂಗಾರೆ ಈಗ ನೀವು ಮನವಿ ಸ್ವೀಕರಿಸಿದ್ದನ್ನ ಎಲ್ಲಿ ಸಲ್ಲಿಸ್ತೀರಿ? ಅಧಿಕಾರಿಗಳಿಗೆ ಸಲ್ಲಿಸ್ತೀವಿ ಸರ್, ಚುನಾವಣಾಧಿಕಾರಿಗಳಿಗೆ ಸಲ್ಲಿಸ್ತೀವಿ. ಸರಿ. ಚುನಾವಣೆ ಮುಂದೂಡುವಂತೆ ಮನವಿ ಮಾಡಿದ ಮಾಜಿ ಅಧ್ಯಕ್ಷ ರಾಜಶೇಖರ್ ಮಾತನಾಡಿ, ಇಂದು ನಡೆಯುತ್ತಿರುವ ಶಿಕ್ಷಕರ ಚುನಾವಣೆಗೆ ನ್ಯಾಯಾಲಯ ಏಪ್ರಿಲ್ 30ರಂದು ತಡೆ ನೀಡಿದೆ. ಆದರೆ ಆದೇಶ ನ್ಯಾಯಾಲಯದಿಂದ ಹೊರಬರಲು ಸರ್ಕಾರಿ ರಜೆ ಇರುವುದರಿಂದ ಸಾಧ್ಯವಾಗಿಲ್ಲ. ಆದ್ದರಿಂದ ನ್ಯಾಯಾಲಯದ ಪ್ರತಿಯೊಂದಿಗೆ ಅರ್ಜಿ ಮೂಲಕ ಚುನಾವಣಾಧಿಕಾರಿ ಯೋಗೇಶ್ ಅವರಿಗೆ ಮನವಿ ಮಾಡಿದರು. ಚುನಾವಣಾಧಿಕಾರಿ ಮಾತನಾಡಿ, ರಾಜ್ಯ ಚುನಾವಣಾಧಿಕಾರಿಯಿಂದ ಯಾವುದೇ ಮಾಹಿತಿಗಳು ಲಭ್ಯವಿಲ್ಲದ ಕಾರಣ ಚುನಾವಣೆಯನ್ನು ಮುಂದೂಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿ ಮತದಾನಕ್ಕೆ ಮುಂದಾದರು. ಈ ಸಮಯದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಶಿವಪ್ರಕಾಶ್ ಹಾಜರಿದ್ದರು. 2020ರಿಂದ 23 ತನಕ ಜಿಲ್ಲಾಧ್ಯಕ್ಷ ಕೆಲಸ ನಿರ್ವಹಿಸಿದ ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾಗಿದ್ದೇನೆ. ಈಗಾಗಲೇ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಈಗಾಗಲೇ ಪ್ರಾರಂಭವಾಗಿದೆ. ಕಳೆದ ತಿಂಗಳೇ ಈ ಒಂದು ಚುನಾವಣೆ ಪ್ರಾರಂಭವಾಗಿತ್ತು. ಆ ಸಂದರ್ಭದಲ್ಲಿ ಹಲವು ಶಿಕ್ಷಕರನ್ನು ಉದ್ದೇಶಪೂರ್ವಕವಾಗಿ ಪಟ್ಟಿಯಿಂದ ಕೈಬಿಟ್ಟು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡದೆ ಕುತಂತ್ರ ಬುದ್ಧಿಯಿಂದ ಮತದಾರರ ಪಟ್ಟಿಯನ್ನು